ಈ ಒಂದು ಅಧಿಕ ಮಳೆ ಸತತವಾಗಿ ಮಳೆ ಆಗಿರುವ ಸಂದರ್ಭದಲ್ಲಿ ತುಪ್ಪರಿ ಹಳ್ಳ ಹಾಗೂ ಬೆಣ್ಣಿ ಹಳ್ಳದಲ್ಲಿ ಹೆಚ್ಚಿನ ಒಂದು ನೀರಿನ ಪ್ರಮಾಣ ಆಗುವಂತದ್ದು ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಹಳ್ಳದ ಅಕ್ಕಪಕ್ಕದಲ್ಲಿ ಇರುವ ಗ್ರಾಮಸ್ಥರಿಗೆ ಈಗಾಗಲೇ ಡಂಗೂರದ ಮುಖಾಂತರ ಟಾಮ್ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಾವು ಒಟ್ಟಾರೆ ನವಲ್ಗುಂದು, ಕುಂದಗೋಳ, ಅಣ್ಣಿಗೇರಿ, ಧಾರವಾಡ ಹಾಗೂ ಹುಬ್ಳಿ ಗ್ರಾಮೀಣ ಸೇರಿದಂತೆ 56 ಗ್ರಾಮಗಳು ಈ ಒಂದು ಬೆಣ್ಣಿ ಹಳ್ಳ, ತುಪ್ಪರಿ ಹಳ್ಳ ಅಕ್ಕಪಕ್ಕದಲ್ಲಿ ಬರುವಂತ ಗ್ರಾಮಗಳು. ಈಗಾಗಲೇ ನಾವು ಗ್ರಾಮ ಮಟ್ಟದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿ ಇಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ರಾಜ್ಯದಿಂದ ಇರುವ ಅಧಿಕಾರಿಗಳಿಂದನೂ ಸಹ ನಮಗೆ ನಿರ್ದೇಶನವನ್ನು ನೀಡಲಾಗಿದೆ. ನಾವು ಸಹ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ದೀವಿ. ಸೊ ಅದರಲ್ಲಿ ಈಗಾಗಲೇ ಪ್ರವಾಹ ಬಂದಾಗ ಎಷ್ಟು ಜನರಿಗೆ ಅಪಾಯ ಆಗಬಹುದು, ಎಷ್ಟು ಜಾಸ್ತಿ ಮಟ್ಟದಲ್ಲಿ ನೀರು ಬಂದಾಗ ಎಲ್ಲಿ ಪ್ರಾಬ್ಲಮ್ ಆಗಿರಬಹುದು ಎಂಬುದನ್ನು ಕೂಡ ಗುರುತಿಸಿದ್ದಾರೆ. ಒಂದು ವೇಳೆ ಸ್ಥಳಾಂತರ ಮಾಡೋಕೆ ನಮಗೆ ಅವಶ್ಯಕತೆ ಬಿದ್ದಲ್ಲಿ ಅಲ್ಲಿಯನ್ನು ಕೂಡ ಎಲ್ಲಿ ಸ್ಥಳಾಂತರಗೊಳಿಸಬೇಕು ಅಂತ ಶಾಲಾ ಕಾಲೇಜನ್ನು ಕೂಡ ಗುರುತಿಸಿ ಇಟ್ಕೊಂಡಿದ್ದಾರೆ. ಮತ್ತೆ ಜಾನುವಾರುಗಳಿಗೆ ರೀಲೊಕೇಟ್ ಮಾಡೋದು ಕೂಡ ಎಲ್ಲೆಲ್ಲಿ ಮಾಡಬೇಕು ಎಂಬುದು ಕೂಡ ಅಧಿಕಾರಿಗಳು ಈಗಾಗಲೇ ಅದನ್ನು ಗುರುತು ಮಾಡಿ ಕೂಡ ಇಟ್ಕೊಂಡಿದ್ದಾರೆ. ಅದಲ್ಲದೆ ನವಲ್ಗುಂದಲ್ಲಿ ಒಂದು ಪ್ರತ್ಯೇಕವಾದ ಒಂದು ಬೋಟ್ ಅನ್ನು ಕೂಡ ಇಡಬೇಕು ಅಂತ ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಸೊ ಅಲ್ಲಿನೂ ಕೂಡ ಒಂದು ಟೆಂಪರರಿ ಫೈರ್ ಸ್ಟೇಷನ್ ಅನ್ನು ಅವರು ನಿರ್ಮಾಣ ಮಾಡಿ ಅಲ್ಲಿ ಪ್ರವಾಹಕ್ಕೆ ಬೇಕಾಗಿರುವ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ಅಲ್ಲಿ ಇಡಬೇಕಂತ ಸೂಚನೆ ಕೊಟ್ಟಿದ ಮೇಲೆಗೆ ಅವರು ಕೂಡ ನವಲ್ಗುಂದ್ ತಹಸೀಲ್ದಾರ್ ಜೊತೆಗೆ ಸಮನ್ವಯ ಸಾಧಿಸಿ ಬೇಕಾಗಿರುವ ಉಪಕರಣಗಳನ್ನು ಅಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಹಾಗಾಗಿ ಬೆಣ್ಣಿಹಳ್ಳ, ತುಪ್ಪರಿ ಹಳ್ಳ ಅಕ್ಕಪಕ್ಕದಲ್ಲಿ ಇರುವ ಗ್ರಾಮಸ್ಥರು ದಯಮಾಡಿ ಇದನ್ನು ನೋಡ್ತಾ ಇರಬೇಕು. ಯಾಕಂದ್ರೆ ನಮ್ಮ ಊರಲ್ಲಿ ಮಳೆ ಆದ್ರೆ ಮಾತ್ರ ಇಲ್ಲ, ನಮಗೆ ಇಲ್ಲಿ ತುಪ್ಪರಿ ಹಳ್ಳ, ಬೆಣ್ಣಿ ಹಳ್ಳಕ್ಕೆ ಫೀಡ್ ಪಕ್ಕದ ಜಿಲ್ಲೆಯಿಂದನೂ ನಮಗೆ ಬರ್ತದೆ. ಈ ಕಡೆ ಸೌದತ್ತಿನಲ್ಲಿ ಜಾಸ್ತಿ ಮಳೆ ಆದ್ರೂ ನಮಗೆ ಇಲ್ಲಿ ಹಳ್ಳದಲ್ಲಿ ಜಾಸ್ತಿ ನೀರು ಹರಿಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾವಿನಲ್ಲಿನೂ ಜಾಸ್ತಿ ಮಳೆ ಆಗಿದ್ದಾಗ ನಮಗೆ ಫ್ಲೋ ಜಾಸ್ತಿ ಆಗ್ತದೆ. ಹಾಗಾಗಿ ಇದನ್ನು ಕೂಡ ನಾವು ಅಕ್ಕಪಕ್ಕದ ಜಿಲ್ಲೆಯ ಮಳೆಯ ಪ್ರಮಾಣವನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸತತವಾಗಿ. ಹಾಗಾಗಿ ಇತ್ತೀಚೆಗೆ ಈ ನಿನ್ನೆ ಮತ್ತೆ ಇವತ್ತು ಸ್ವಲ್ಪ ಹರಿವಿನ ಪ್ರಮಾಣ ಜಾಸ್ತಿ ಕಾಣ್ತಾ ಇದೆ. ಬಟ್ ಆದ್ರೆ ಅಷ್ಟೊಂದು ಅಪಾಯಕಾರಿಯಾದ ಒಂದು ಲೆವೆಲ್ಗೆ ನಮ್ಗೆ ಬಂದಿಲ್ಲ. ಬಟ್ ಆದ್ರೆ ನಾವು ಹೇಳಕ್ಕೆ ಆಗುದಿಲ್ಲ. ಸಡನ್ ಆಗಿ ನಮ್ಗೆ ಒಮ್ಮೆ ಜಾಸ್ತಿ ಮಳೆ ಸತತವಾಗಿ ಆಗಿದ್ದಾಗ ಇದು ಜಾಸ್ತಿ ಆಗೋದಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಪ್ರದೇಶದಲ್ಲಿ ಇರುವ ಜನರು ಕೂಡ ಸ್ವಲ್ಪ ಸುರಕ್ಷಿತವಾಗಿ ಈ ತರ ನಮ್ಮ ಅಧಿಕಾರಿಗಳು ಬಂದು ತಮಗೆ ತಿಳಿಸಿದಾಗ ತಾವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಸಹಕರಿಸಬೇಕಂತಾನೆ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.